ನಿನ್ಗೆ ಏನ್ ಇಷ್ಟನೋ ಅದ್ರಾಗೆ ಶೋಧಿಸ್ತಾನ. ನಿನಗೆ ಇಷ್ಟ ಇಲ್ಲ ಅವ್ನು ಎದಕ್ಕೆ ಶೋಧಿಸ್ತಾನೆ? ನಮ್ಗೆ ಮೀನಂದ್ರೆ ಇಷ್ಟ ಇಲ್ಲ ಅನ್ನೋದು. ನಮ್ ಮೀನ್ ಇಟ್ರೆ ತಿಂತೀವ? ಯಾಕಂದ್ರೆ ಇಷ್ಟ ಇಲ್ಲ. ನೀನ್ ಏನ್ ಫ್ರೈ ಮಾಡೋ ಏನಾನ ಮಾಡು, ತಿನ್ನೋದಿಲ್ಲ. ಎದಕ್ಕ? ಇಷ್ಟ ಇಲ್ಲ. ಹಂಗ ಅವ್ನು ನಮ್ಗೆ ಇಷ್ಟ ಇಲ್ಲದ ಕಡೆ ಶೋಧಿಸೋದಿಲ್ಲ. ಅದಕ್ಕೆ ನಾವು ಅದನ್ನ ಕೇರ್ ಮಾಡೋದಿಲ್ಲ. ನಮ್ಗೆ ಏನ್ ಇಷ್ಟನೋ ಅವ್ನು ಗ್ರಹಿಸ್ತಾನ. ನೀನ್ ಯಾವ್ದನ್ನ ಆಸೆ ಪಡ್ತೀಯೋ ಅದನ್ನ ಗ್ರಹಿಸ್ತಾನ. ಅದನ್ನ ಗ್ರಹಿಸಿ ಅದ್ರ ಮೇಲೆ ಅವ್ನು ದಾಳಿ ಮಾಡ. ಅತಿಯಾಗಿ ಕೆಲವೊಬ್ರು ಇರ್ತದೆ, ಅತಿಯಾಗಿ ದುಡ್ಡು ಸಂಪಾದಿಸ್ಕೋಬೇಕು ಅನ್ನೋದೊಂದು ಇರ್ತದೆ. ಅದ್ರ ಮೇಲೆ ಅವ್ನು ಶೋಧಿಸ್ತಾನೆ. ಅವ್ರಿಗೆ ಅದೇ ಆಸೆ ಉಡ್ಸಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅದ್ರ ಮೇಲೆ ಜೀವಿತವೆಲ್ಲ ಅದ್ರ ಮೇಲೆ ವೆಚ್ಚಿಸ್ತಾರ. ಅವಾಗ ಏನಾಗ್ತದಲ್ಲ, ಅವ್ರು ದೇವ್ರ ಸನ್ನಿಧಿ, ದೇವ್ರದಲ್ಲಿ ಇರ್ಬೇಕು, ದೇವ್ರ ರಾಜ್ಯ ಅದೆಲ್ಲ ಏನಿರೋದಿಲ್ಲ ಅವ್ರಿಗೆ. ಅವ್ರ ಗುರಿ ಏನು? ಒಬ್ರಿಗೆ ಏನಿರ್ತದೆ ಗೊತ್ತಾ? ನಾನು ಒಂದು ಉನ್ನತ ಸ್ಥಾನ ಸ್ಟೇಟಸ್ ನಾಗ ಬರ್ಬೇಕು, ನಾನು ಎಲ್ಲರೂ ಗ್ರಹಿಸ್ಬೇಕು ಅನ್ನೋದೊಂದು ಅವನಿಗೊಂದು ಆಸೆ ಇರ್ತದೆ. ಅದ್ರ ಮೇಲೆ ದಾಳಿ ಮಾಡ್ತಾನ. ಹೋಗು, ನಿನ್ ಬೇಸ್ ಇದು ಮಾಡು, ನೀನ್ ಒಳ್ಳೆ ಹೆಸರು ಸಂಪಾದಿಸ್ಕರಿ, ಹಂಗ್ ಮಾಡ್ದ ಅವ್ನು ಅದ್ರ ಮೇಲೆ ದಾಳಿ ಮಾಡ್ತಾನ. ಅವ್ನು ಅದೇ ಆಸೆನ ಬಿಟ್ಟು ಹೋಗಿ ನಾನು ಒಂದು ಒಳ್ಳೆ ಹೆಸರು ಸಂಪಾದಿಸ್ಕೋಬೇಕು, ಒಂದೆಲ್ಲ ಇದು ಮಾಡ್ಕೋಬೇಕು ಅಂತ ಹೋಗಿ ಅವನೇನಾಗ್ತಿರಲ್ಲ, ಆ ಜೀವಿತನೆಲ್ಲ ಅದ್ರ ಮೇಲೆ ವೆಚ್ಚಿಸ್ತಾನೆ. ಈ ಕಡೆ ದೇವ್ರ ರಾಜ್ಯ, ನಾವು ಯಾವ್ದಕ್ಕಾಗಿ ದೇವ್ರ ನಮ್ಮನ್ನು ಕರೆದಾನ, ಅವಳು ಅದನ್ನ ಹೇಳ್ತಾನೆ, ನಾನು ಎದಕ್ ಕರೆದ ನಾನು ಅದಕ್ಕೆ ಓಡ್ತೇನೆ. ಆದ್ರೆ ಅಪವಾದ ಏನ್ ಮಾಡ್ತಾನೆ ಇಲ್ಲಿ? ಆ ಗುರಿನ ತಪ್ಪಿಸಿ ಏನು ನಿಮಗೆ ಆಸೆ ಇತ್ತು, ಆಸೆ ಮೇಲೆ ದಾಡಿ ಹೊಡಿತು.